ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ವಿದ್ಯಾರ್ಥಿಗಳೇ, ನಿಮ್ಮ ಮೌಲ್ಯಾಂಕನ ಪರೀಕ್ಷೆ ನಡೆಯಲಿದೆ. ಆ ಮೌಲ್ಯಾಂಕನ ಪರೀಕ್ಷೆಗಾಗಿ ಇವತ್ತು ನಾವು ಒಂದು ಮಾಡೆಲ್ ಪೇಪರನ್ನು, ಒಂದು ಪ್ರಾಕ್ಟೀಸ್ ಪೇಪರನ್ನು ಏನು ಮಾಡ್ತಾ ಇದ್ದೀವಿ, ಹಾಕ್ತಾ ಇದ್ದೀವಿ. ಖಂಡಿತವಾಗಿ ಇದು ಕೂಡ ಏನದಪ್ಪ ಅಂದ್ರೆ ಬೋರ್ಡ್ ಅವರು ರಿಲೀಸ್ ಮಾಡ್ತಕ್ಕಂಥ ಕ್ವಶನ್ ಪೇಪರ್ ಮೇಲೆ ಬೇಸ್ ಮೇಲೆ ಇದೆ. ಸೊ ಖಂಡಿತ ನಿಮಗೆ ಬೆನಿಫಿಟ್ ಆಗ್ತದೆ 8th ಇಂಗ್ಲೀಷ್ದವ್ರಿಗೆ ಅಂತ ಹೇಳ್ತಾ ಒಂದು 2-3 ಪ್ರಾಕ್ಟೀಸ್ ಪೇಪರ್ಸ್ ಇದಾವೆ. ಅವುಗಳನ್ನು ಅಧ್ಯಯನವನ್ನು ಮಾಡಿ ಹೆಚ್ಚು ನಿಮಗೆ ಏನಾಗ್ತದೆ, ಅನುಕೂಲ ಆಗ್ತದೆ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳೇ ಶುರು ಮಾಡೋಣ. ಇಂಗ್ಲೀಷ್ನಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್ಗಳನ್ನು. ಫಸ್ಟ್ ಪಾರ್ಟಲ್ಲಿ MCQs ಇದಾವೆ. ಐಡೆಂಟಿಫೈ ದ ಪ್ರಾಪರ್ ನೌನ್ ಅಂತ ಇದೆ. ಬಾಯ್, ಫ್ಯಾಮಿಲಿ, ರವಿ, ಸಿ ಅಂತ ಇದೆ. ಸೊ ಸಿ ಅಂತಕ್ಕಂಥದ್ದು ಆಪ್ಷನ್ ರವಿ ಏನದಪ್ಪ ಅಂದ್ರೆ ಪ್ರಾಪರ್ ನೌನ್ ಆಗ್ತದೆ. ಮುಂದಿನ ಪ್ರಶ್ನೆ 2. ಸಿ ಈಸ್ ಅ ಟೀಚರ್ ಇನ್ ಮೈಸೂರು ಅಂತ ಇದೆ. ದ ಪ್ರನೌನ್ ಅಂತ ಕೇಳಿದ್ದಾರೆ. ಅದರಲ್ಲಿ ಪ್ರನೌನ್ ಏನಾಗ್ತದಪ್ಪ ಅಂದ್ರೆ ಸಿ ಅಂತಕ್ಕಂಥದ್ದು ಪ್ರನೌನ್ ಆಗ್ತದೆ. ಸೊ ಆಪ್ಷನ್ ಬಿ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ ಐಡೆಂಟಿಫೈ ದ ಅಡ್ಜೆಕ್ಟಿವ್ ಇನ್ ದ ಗಿವನ್ ಬಿಲೋ ವರ್ಡ್ಸ್ ಅಂತ ಇದೆ. ಈ ಕೆಳಗಿನ ಶಬ್ದಗಳಲ್ಲಿ ಯಾವುದು ಅಡ್ಜೆಕ್ಟಿವ್ ಇದೆ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಸೊ ಮ್ಯಾನೋ, ಹ್ಯಾಪಿಲಿನೋ, ಬ್ಯೂಟಿಫುಲ್ಲು, ಸ್ಲೋಲಿನೋ. ಸೊ ಬ್ಯೂಟಿಫುಲ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗ್ತದೆ, ಸ್ಲೋಲಿ ಅನ್ನೋದು ಅಡ್ವರ್ಬ್ ಆಗ್ತದೆ. ಓಕೆ. ಸೊ ಪ್ರಶ್ನೆ 4. ಹಿ ರೈಟ್ಸ್ ದ ಆನ್ಸರ್ ವೆರಿ ಕ್ವಿಕ್ಲಿ ಅಂತ ಇದೆ. ಸೊ ಕ್ವಿಕ್ಲಿ ಅಂತಕ್ಕಂಥದ್ದು ಏನಂತ ಕೇಳಿದರು. ಸೊ ಇವಾಗಲೇ ಹೇಳಿದ್ದೆ ಅಡ್ವರ್ಬ್ ಅಂತಕ್ಕಂಥದ್ದು. ಕ್ವಿಕ್ಲಿ ಅಂತಕ್ಕಂಥದ್ದು ಅಡ್ವರ್ಬ್ ಆಗದ. ಪ್ರಶ್ನೆ 5. ಮೈ ಸಿಸ್ಟರ್ ಈಸ್ ಟೆಲ್ಲಿಂಗ್ ಮೀ ಡ್ಯಾಶ್ ಜೋಕ್ಸ್ ಆಲ್ವೇಸ್ ಅಂತ ಇದೆ. ಓಕೆ. ಸೊ ಉತ್ತರ ಏನು ಬರ್ತದಪ್ಪ ಅಂದ್ರೆ ಫನ್ನಿ ಅಂತ ಬರ್ತದೆ. ಮೈ ಸಿಸ್ಟರ್ ಈಸ್ ಟೆಲ್ಲಿಂಗ್ ಮೀ ಫನ್ನಿ ಜೋಕ್ಸ್ ಆಲ್ವೇಸ್ ಅಂತ ಬರ್ತದೆ. ಸೊ ಫನ್ನಿ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 6. ಐ ಡ್ಯಾಶ್ ರೈಟಿಂಗ್ ಎಕ್ಸಾಮ್ಸ್ ನೌ ಅಂತ ಇದೆ. ಸೊ ಐ ಆಮ್ ರೈಟಿಂಗ್ ಎಕ್ಸಾಮ್ಸ್ ನೌ ಅಂತ ಆಗ್ತದೆ. ಆಮ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 7. ದ ಬಾಯ್ಸ್ ಡ್ಯಾಶ್ ಎಸ್ಸೆ ಕಾಂಪಿಟೇಷನ್ ಅಂತ ಇದೆ. ದ ಬಾಯ್ಸ್ ಹ್ಯಾವ್ ಎಸ್ಸೆ ಕಾಂಪಿಟೇಷನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ರಮ್ಯಾ ಡ್ಯಾಶ್ ಅ ಸಾಂಗ್ ಮೆಲೋಡಿಯಸ್ಲಿ ಎವ್ರಿ ಡೇ ಅಂತ ಇದೆ. ಸೊ ಸಿಂಗ್ಸ್ ಬರಬೇಕು. ರಮ್ಯಾ ಸಿಂಗ್ಸ್ ಅ ಸಾಂಗ್ ಮೆಲೋಡಿಯಸ್ಲಿ ಎವ್ರಿ ಡೇ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 9. ಹಾನೆಸ್ಟಿ ಈಸ್ ಡ್ಯಾಶ್ ಪಾಲಿಸಿ ಅಂತ ಅದ. ಕರೆಕ್ಟ್ ಆರ್ಟಿಕಲ್ ಏನಾಗ್ತದಪ್ಪ ಅಂದ್ರೆ ಹಾನೆಸ್ಟಿ ಈಸ್ ದ ಪಾಲಿಸಿ ಅಂತಕ್ಕಂಥದ್ದು ಆಗ್ತದೆ. ಸೊ ಆಪ್ಷನ್ ನಂಬರ್ ಸಿ ದ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ಇಟ್ ದ ಕೇಕ್ ಅಂತ ಇದೆ. ಇದ್ರ ಪ್ಯಾಸಿವ್ ಫಾರ್ಮ್ ಏನಾಗ್ತದೆ ಅಂದ್ರೆ ದ ಕೇಕ್ ಈಸ್ ಈಟನ್ ಅಂತಕ್ಕಂಥದ್ದು ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ. ಪ್ರಶ್ನೆ 11 ಇತ್ತು. ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್ ರನ್ ಈಸ್ ಅಂತ ಕೇಳಿದ್ದಾರೆ. ಪಾಸ್ಟ್ ಫಾರ್ಮ್ ಅಂತ ಆಗಬೇಕು. ಸೊ ರನ್ನದು ಫಾಸ್ಟ್ ಫಾರ್ಮ್ ಏನಾಗ್ತದಪ್ಪ ಅಂದ್ರೆ ರನ್, ರ್ಯಾನ್, ರನ್ ಅಂತ ಆಗ್ತದೆ. ಸೊ ರ್ಯಾನ್ ಅಂತಕ್ಕಂಥದ್ದು ಸರಿಯಾದ ಉತ್ತರನೇ ಇತ್ತು. ಮುಂದಿನ ಪ್ರಶ್ನೆ ಇದೆ. ಪ್ರಶ್ನೆ 12. ಒನ್ ಮಸ್ಟ್ ಡೂ ಡ್ಯಾಶ್ ಡ್ಯೂಟಿ ಅಂತ ಇದೆ. ಕರೆಕ್ಟ್ ಪೊಸೆಸಿವ್ಗಳನ್ನು ಹಾಕಬೇಕಾಗಿತ್ತು. ಸೊ ಸಿ ಒನ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 13 ಇತ್ತು. ಚೂಸ್ ದ ಕರೆಕ್ಟ್ ರೈಮ್ ಪೇರ್ ಅಂತ ಇದೆ. ಸರಿಯಾದ ಪ್ರಾಸಪದಗಳ ಜೋಡಿ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಎಸ್ ಸಾಯ್ ಹಾಯ್ ಅಂತಕ್ಕಂಥದ್ದು ಸರಿಯಾದ ಉತ್ತರದ ಪ್ರಾಸಪದಗಳ ಜೋಡಿ ಆಗ್ತದೆ. 14. ಕರೆಕ್ಟ್ ಸಲ್ಯುಟೇಷನ್ ಫಾರ್ ದ ಲೀವ್ ಲೆಟರ್ ಈಸ್ ಅಂತ ಕೇಳಿದ್ದಾರೆ. ಎಸ್ ಸಲ್ಯುಟೇಷನನ್ನು ನಾವು ರಜೆ ಚೀಟಿಯಲ್ಲಿ ಬರಿಬೇಕಾದ್ರೆ ಯಾವ ಸಂಬೋಧನೆಯನ್ನು ಬಳಸ್ತೀವಿ ಅಂತ ಕೇಳಿದ್ದಾರೆ. ರೆಸ್ಪೆಕ್ಟೆಡ್ ಸರ್ ಅಂತಕ್ಕಂಥದ್ದು ಕರೆಕ್ಟ್ ಇತ್ತು. ಪ್ಲಾಸ್ಟಿಕ್ ಈಸ್ ಲೈಟ್ ಬಟ್ ಐರನ್ ಈಸ್ ಅಂತ ಕೇಳಿದ್ದಾರೆ. ಲೈಟ್ ಇದರ ವಿರುದ್ಧಾರ್ಥಕ ಪದ ಏನಾಗ್ತದಪ್ಪ ಅಂದ್ರೆ ಹೆವಿ ಅಂತ ಆಗ್ತದೆ. ಪ್ರಶ್ನೆ 16. ಸಾಯಿ ಪರಾಂಜಪೆ ಈಸ್ ಫೇಮಸ್ ಥಿಯೇಟರ್ ಪರ್ಸನಾಲಿಟಿ ಫ್ರಾಮ್ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಏನಾಗ್ತದೆ ಇಲ್ಲಿ ಪುಣೆ ಅಂತಕ್ಕಂಥದ್ದು ಬರಿಬೇಕಾಗಿತ್ತು. ಒಲಿವರ್ ವಾಸ್ ಬಾರ್ನ್ ಇನ್ ಅಂತದ ಉತ್ತರ ಅ ಪೂವರ್ ಹೌಸ್ ಅಂತಕ್ಕಂಥದ್ದು ರೈಟ್ ಫಾರ್ಮ್. ದ ಕ್ಲಾಸಸ್ ಆರ್ ಹೆಲ್ಡ್ ಡ್ಯಾಶ್ ಇನ್ ಸಾಯಿ ನಿಕೇತನ ಅಂತ ಇದೆ. ಅಂಡರ್ ಟ್ರೀಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಲೂಥರ್ ಬರ್ಬ್ಯಾಂಕ್ ವಾಸ್ ಅ ಅಂತ ಕೇಳಿದ್ದಾರೆ. ಸೊ ಯಾರು ಅನ್ನೋದನ್ನು ಉತ್ತರಗಳನ್ನು ತಾವೇನು ಮಾಡಬೇಕು, ಕಮೆಂಟಲ್ಲಿ ಕಳಿಸ್ಬೇಕು. ನೋಡೋಣ ಯಾರು ಕರೆಕ್ಟಾಗಿ ಹೇಳ್ತೀರಿ. ಟೆಲ್ ಮಿ ಅ ಸ್ಟೋರಿ ಅಪ್ಪ. ಸಾಯಿ ಸೇಡ್ ಒನ್ ಡೇ ಎಸ್ ದೇ ಸೆಟ್ ಔಟ್ ಹೂ ಈಸ್ ಅಪ್ ಹಿಯರ್ ಅಂತ ಇದೆ. ಸೊ ಶ್ರೀ ಆರ್ ಪಿ ಪರಾಂಜಪೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಸೊ ಮುಂದಿನ ಒಂದು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳಲ್ಲಿ 21ನೇ ಪ್ರಶ್ನೆ ಕೇಳಬಹುದು. ವಾಟ್ ಆರ್ ದ
handiworks practiced during afternoon in Shantiniketana ಅಂತ ಇದೆ. ಸೊ ಉತ್ತರ ಇಲ್ಲಿ ಇದೆ. In the afternoon classes begin again, but at this time the work is simply with hands as well as handiwork is practiced and the boys' own natural tastes are very soon discovered. Some prepare carpentry, others prepare mechanical work, others enjoy spinning and weaving, others become skilled in draftsmen or painters, others are musician ಅಂತಕ್ಕಂಥ ಉತ್ತರ ಬರೀಬೇಕಿತ್ತು. ಮುಂದಿನ ಪ್ರಶ್ನೆ, ಹೌ ಸಾಯಿ's mother fulfilled ಸಾಯಿ's childhood fantasy ಅಂತ ಕೇಳಿದ್ದಾರೆ. The whole house looked like marriage hall. Before she could say anything, she was dressed like a mother of the bride. The bands arrived, the groom rode on real horse. Bride was brought by chanting mantras. That was the surprise awaited Sai one day when she returned from the school ಅಂತ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಹೌ ಡಿಡ್ ದ ಚಿಲ್ಡ್ರನ್ ಟ್ರೀಟೆಡ್ ಅಂಡರ್ ದ ಕೇರ್ ಆಫ್ ಮಿಸ್ಟರ್ ಬಾಂಬಲ್. ಸೊ ಸರಿಯಾದ ಉತ್ತರಗಳನ್ನು ನೋಡ್ಕೊಡ್ರಿ. ನೆಕ್ಸ್ಟ್ 3ರಲ್ಲಿ ಈ ಪ್ಯಾಸೇಜ್ ಇತ್ತು. ಈ ಪ್ಯಾಸೇಜ್ ಓದ್ಕೊಂಡು ಇಲ್ಲಿ ಕೆಳಗಡೆ ಇರ್ತಕ್ಕಂಥ 2 ಪ್ರಶ್ನೆಗಳಿತ್ತು. ಅದಕ್ಕೆ ಉತ್ತರಗಳನ್ನು ಸಹಿತನೂ ಕೂಡ ನಾವೇನು ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಮುಂದೆ ಒಂದು ಪತ್ರ ಇದೆ. ಪತ್ರ ಏನಿದೆ ಅಂತಂದರೆ, ಇಮ್ಯಾಜಿನ್ ಯು ಆರ್ ರೆಮ್ಮೆ ರಾಜು, ಲೀಡರ್ ಆಫ್ ದ ಸ್ಪೋರ್ಟ್ಸ್ ಕಮಿಟಿ GHS ಮಂಡ್ಯ. ರೈಟ್ ಅ ನೋಟಿಸ್ ಟು ಆಲ್ ಸ್ಟೂಡೆಂಟ್ಸ್ ಅಬೌಟ್ ದೇರ್ ಸ್ಕೂಲ್ ಸ್ಪೋರ್ಟ್ಸ್ ಮೀಟ್ ಅಟ್ GHS ಮೈಸೂರು ಆನ್ 12th March 2023 ಅಂತ ಇದೆ. ಸೊ ನೋಟಿಸ್ ಇತ್ತು. ಸೊ ಈ ಥರನಾಗಿರ್ತಕ್ಕಂಥ ನೋಟಿಸನ್ನು ನಾವು ಅನೌನ್ಸ್ ಮಾಡ್ತೀವಿ ಅನ್ನೋದನ್ನು ಬರಿಬೇಕಿತ್ತು. ಅದೇ ಥರ ಇನ್ನೊಂದವರು ಲೆಟರ್ ಇತ್ತು ನೋಡಿ. ಇಮ್ಯಾಜಿನ್ ಯು ಆರ್ ಸುಮಾ ಸಂಜಯ್ 8th ಸ್ಟ್ಯಾಂಡರ್ಡ್ GHS ಮಂಡ್ಯ, ರೈಟ್ ಅ ಲೀವ್ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ ಅಂತ ಇದೆ. ಸೊ ಫಸ್ಟ್ ಫ್ರಾಮ್ ಅಡ್ರೆಸ್ ಟು ಅಡ್ರೆಸ್ಗಳನ್ನು ಹಾಕಬೇಕು. ಡಿಯರ್ ಸರ್ ಸಬ್ಜೆಕ್ಟ್ ಅಂತಿತ್ತ. ಸೊ ಲೀವ್ ಲೆಟರ್ಗಳನ್ನು ಈ ಥರ ಮಾಡಿ ತಾವೇನು ಮಾಡಬೇಕಿತ್ತು, ಕನ್ಕ್ಲೂಷನ್ಗಳನ್ನು ಮಾಡಬೇಕಿತ್ತು. ಸರಿಯಾಗಿ ನೋಡ್ಕೊಡ್ರಿ, ಅಂಕಗಳು ಕೊಡ್ತಾರೆ. ಮುಂದಿಂದು ಡಿಸ್ಕ್ರೈಬ್ ದ ಗಿವನ್ ಬಿಲೋ ಪಿಕ್ಚರಿನ ಪ್ಯಾರಾಗ್ರಾಫ್ ಇದೆ. ಈ ಚಿತ್ರವನ್ನು ನೋಡಿ ಒಂದು ಪ್ಯಾರಾಗ್ರಾಫಲ್ಲಿ ತಾವೇನು ಮಾಡಬೇಕು, ಆನ್ಸರ್ಸ್ಗಳನ್ನು ಮಾಡಬೇಕು. ಇದಿತ್ತು. ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್ ಆಫ್ ಅ ಪ್ಲೇ ಪಾರ್ಕ್. ದೇರ್ ಆರ್ ಮೆನಿ ಕಿಡ್ಸ್ ಇನ್ ದ ಪಾರ್ಕ್. 2 boys are on swing, 3 boys are sliding, 3 girls are skipping, all are enjoying in the park ಅನ್ನೋದನ್ನು ಏನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಸೊ ಇಷ್ಟು ಫಸ್ಟ್ ಪ್ರಾಕ್ಟೀಸ್ ಪೇಪರಲ್ಲಿ ನಾವೇನು ಮಾಡಿದ್ದೀವಿ, 8th ಇಂಗ್ಲೀಷ್ನಲ್ಲಿ ತಮಗೆ ಅಭ್ಯಾಸ ಆಗಲಿ ಅಂತ ತಿಳ್ಕೊಂಡು ಒಂದು ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ. ಸೊ ಮತ್ತೆ ಇನ್ನೊಂದು ಕ್ವಶನ್ ಪೇಪರ್ ಒಂದಿಗೆ ಭೇಟಿ ಆಗ್ತೀನಿ. ವಿಡಿಯೋ ಲೈಕ್, ಶೇರ್ ಹಾಗೂ